ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಇವತ್ತು ಜೆ.ಎಚ್. ಪಟೇಲ್ ಬಡಾವಣೆ ಶಾಮ್ನೂರ್ ನಿಯರ್ ಟ್ರೈನ್ ಪಾರ್ಕ್ ಇಲ್ಲಿ ಒಂದು ಜ್ಞಾನಧಾರೆ ಪುನರುತ್ಥಾನ ವಿದ್ಯಾಸಂಸ್ಥೆ ಅಂತ 8ನೇ ವರ್ಷದ ಒಂದು ಆನ್ಯುವಲ್ ಡೇ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬೌದ್ಧಿಕ ಮತ್ತು ಅಸಮರ್ಥತೆಯ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಈ ಶಾಲಾ ನಡೆಸ್ತಾ ಇರ್ತಕ್ಕಂಥ ಕುಟುಂಬನ ನೋಡಿ ತುಂಬ ಖುಷಿಯಾಯಿತು. ವಿಚಾರ ತಿಳಿದ ತಕ್ಷಣ ನಮ್ಮ ಕ್ಯಾಮ್ರಾನ ತಗೊಂಡು ನಮ್ಮ 7 Days ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಿಬ್ಬಂದಿಗಳ ಜೊತೆಗೆ ಈ ಶಾಲೆಗೆ ಭೇಟಿ ನೀಡಿದ್ವಿ. ಮಕ್ಕಳಿಗೆ ಜೀವನ ಕೌಶಲ್ಯಗಳನ್ನು ತರಬೇತಿ ನೀಡೋದು, ಬೌದ್ಧಿಕ ಮಟ್ಟದ ಅನುಗುಣವಾಗಿ ಶೈಕ್ಷಣಿಕ ತರಬೇತಿ ನೀಡೋದು ಮತ್ತು ಅಸಮರ್ಥತೆಯುಳ್ಳ ಮಕ್ಕಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೆ ತುಂಬ ಪ್ರಯತ್ನಿಸ್ತಾ ಇದ್ದಾರೋ ಈ ಸಂಸ್ಥೆಗೆ ನಿಜವಾಗ್ಲೂ ಒಳ್ಳೆಯದಾಗಲಿ. ದಾವಣಗೆರೆಯಲ್ಲಿರ್ತಕ್ಕಂಥ ಸಮಸ್ತ ದಾನಿಗಳು ದೇವಸ್ಥಾನಗಳಿಗೆ ಕೊಡುವಂಥ ಒಂದು ಸಪೋರ್ಟನ್ನು ಸಂಸ್ಥೆಗಳಿಗೆ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸರ್, ಈಗ ಈ ಸಂಸ್ಥೆ ಶುರುವಾಗಿ ಎಷ್ಟು ದಿವಸ ಆಯ್ತು ಸರ್? ಇದು 8 ವರ್ಷ ಆಗಿದೆ. ಹಾಂ ಸರ್. ಜ್ಞಾನದ ಪುನರುತ್ಥಾನ ವಿದ್ಯಾಸಂಸ್ಥೆ ಅಂತ ತಾವೆಲ್ಲ ಗಮನಿಸಿದ್ದೀರ. ಕೋಟ್ಯಾಂತರ ಜನ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಶಿಕ್ಷಣಗಳ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ. 3 ಲಕ್ಷ ತನಕ LKG ಫೀಸ್ ಕೊಡ್ತಾರೆ, 4 ಲಕ್ಷ 5 ಲಕ್ಷ ತನಕ LKG ಫೀಸ್ ಕೊಡ್ತಾರೆ. ಆದರೆ ನಾವು ಇಂಥ ಒಂದು ವಿಶೇಷ ಮಕ್ಕಳನ್ನ ಕಡೆಗಾಣಿಸ್ತೀವಿ. ಹೆತ್ತವ್ರಿಗೂ ಕಷ್ಟ, ಪೋಷಕರಿಗೂ ಕಷ್ಟ ಇದ್ದಾಗ ಅಂಥವ್ರನ್ನ ಈ ಸಂಸ್ಥೆ ನೋಡ್ಕೊಳ್ಳೋದಂದರೆ ನೀವು ಎಷ್ಟು ಮಟ್ಟಿಗೆ ಯೋಚನೆ ಮಾಡೋಣ. ಇಲ್ಲಿ ಇಡೀ ಕುಟುಂಬ ಸುರೇಶ್, ಶಶಿಕಲಾ, ಶಶಾಂಕ್ ಹಾಗೂ ಶ್ರೇಯಾಂಕ್ 4 ಜನ ಜೊತೆಗೆ ಟೀಚರ್ಸ್ಗಳೆಲ್ಲ ಸೇರಿಕೊಂಡು ಈ ವಿಶೇಷ ಮಕ್ಕಳನ್ನ ಪೋಷಣೆ ಮಾಡೋಣ. ಜಸ್ಟ್ ನಿಮ್ಮ ಎದುರಿಗೆ ನೋಡ್ತಾ ಇದ್ದೀನಿ, ಉದಾಹರಣೆ ಒಂದು ಆಗುತ್ತೆ ಅಂತ ಆಗಿದ್ದು. ಎಷ್ಟು ಮಟ್ಟಿಗೆ ಅವ್ರ ಮಕ್ಕಳನ್ನ ನಾವು ಯೋಚನೆ ಮಾಡ್ತೀವಿ ಅಂದರೆ ಅವ್ರನ್ನ ನಾವೇ ಮನೆಯಲ್ಲಿ 2 ಸಲ ಕೇಳಿದ್ರೆ 3ನೇ ಸಲಕ್ಕೆ ಹೋಗಲಿ ಬಿಡೋ ಅಂದ್ಬಿಡ್ತೀವಿ. ನಾವೇ ನಮ್ಮ ಎಲ್ಲ ಕಡೆ ಸರಿ ಇದ್ದು, ಆದರೆ ಇಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮಕ್ಕಳನ್ನ 30 ವರ್ಷ ಆಗಲಿ 40 ವರ್ಷ ಬರೀ ಪ್ರೀತಿಯಿಂದನೇ ಅವ್ರನ್ನ ನೋಡ್ಕೊಳ್ಳೇಬೇಕು ಬಿಟ್ಟು ಬೇರೆ ಇದು ಸ್ವಲ್ಪ ನಾವೇನಾದರೂ ಬೇಜಾರು ಮಾಡ್ಕೊಂಡ್ವಿ ಅಂದರೆ ಆ ಮಕ್ಕಳನ್ನ ಪೋಷಣೆ ಮಾಡೋಕ್ಕಾಗಲ್ಲ. ಆವಾಗ ಇದೊಂಥರ ದೇವರು ನಮಗೆ ಕೊಟ್ಟಿರೋ ಒಂದು ಪುಣ್ಯ ಅಂತ ಅನ್ಕೋತೀನಿ ನಾನಂತೂ. ಈ ಪೋಷಕರ ವಿಚಾರದಲ್ಲಿ ಪುಣ್ಯ ಕಾರಣ ಇಷ್ಟ. ಯಾಕೆಂದರೆ ಅವ್ರಿಗೊಂದು ಶಿಕ್ಷಣನ ಅಂತ, ಪೋಷಕರಿಗೆ ಒಂದು ಶಿಕ್ಷಣನ ಅನ್ನೋದು ಭಾವತ್ತೆ. ಅಷ್ಟರ ಮಟ್ಟಿಗೆ ಇವರು ಅಂದರೆ ಸುರೇಶ್ ದಂಪತಿಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ರಾಜ್ಯ ಸರ್ಕಾರದ್ದಾಗಲಿ ಪೋಷಕರ ಸೌಲಭ್ಯ ಮೊದಲವಾಗಿ ಸಿಗಬೇಕು. ಸುಲಭದ ಮಾತಲ್ಲ ಇಂಥ ಸಂಸ್ಥೆ ನಡೆಸೋದು. ದಯಮಾಡಿ ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಲಿ ಚೆನ್ನಾಗಿದ್ದ ಕಡೆ ಎಲ್ಲರೂ ಮಾಡೋದೆಲ್ಲ ಇದ್ದೇ ಇರುತ್ತೆ. ಆದರೆ ಇಂಥ ವಿಶೇಷ ಕಡೆ ನಾವೇನಾದರೂ ಸೇವೆ ಮಾಡಿದರೆ ಆವಾಗ ದೇವ್ರ ಮೆಚ್ಚೋ ಕೆಲಸ ನಾವು ಮಾಡ್ದಂಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾನಂತೂ ಸುಮಾರು 8 ವರ್ಷಗಳಿಂದ ಇವ್ರ ಜೊತೆ ಭಾಗಿಯಾಗಿದ್ದೀನಿ. ಮುಂದೂ ಕೂಡ ತನು ಮನಧನದೊಂದಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಇವರ ಎಲ್ಲ ಆಗುಹೋಗುಗಳಿಗೆ ನಾನು ಖಂಡಿತ ತನು ಧನದಿಂದನೇ ಸ್ಪಂದಿಸ್ತೇನೆ ಅಂತ ಹೇಳ್ತಾರೆ. ತುಂಬ ಕಡೆ ನಾನು ನಿಮ್ಮನ್ನು ಸೋಷಿಯಲ್ ವರ್ಕಲ್ ಆ್ಯಕ್ಟಿವಿಟೀಸಲ್ಲಿ ನೋಡಿದ್ದೀನಿ. ಬಟ್ ಈ ಶಾಲೆಯಲ್ಲಿ ಈಗ ಇದೆಯಲ್ಲ ಜ್ಞಾನಧಾರ ಪುನರುತ್ಥಾನ ಶಾಲೆ, ಮಕ್ಕಳು ಹೊರಗಿನವ್ರಿಗೂ ಇದ್ದಾರಾ ಅಥವಾ ಬರೀ ದಾವಣಗೆರೆ ಸರ್? ಸುತ್ತಮುತ್ತಲ ಬೇರೆ ಬೇರೆ ಹಳ್ಳಿಗಳಿಂದ ಆದಷ್ಟು ಎಲ್ಲ ಗ್ರಾಮೀಣ ಪ್ರತಿಭೆಗಳು ಜಾಸ್ತಿ. ಏನಾಗಿದೆ, ಇಲ್ಲಿನ್ನೂ ಆ ರೇಂಜಿಗೆ ಬೆಳವಣಿಗೆ ಆಗಿಲ್ಲ. ಯಾಕೆ ಬೆಳವಣಿಗೆ ಆಗಿಲ್ಲ ಅಂದರೆ ಮಕ್ಕಳಿಗೆ ಪೋಷಕರು ಹೆಂಗೆಂದರೆ ಚೆನ್ನಾಗಿದ್ದವನು ಮೆಡಿಕಲ್ ಓದಿಸ್ಬೇಕು, IAS ಓದಿಸ್ಬೇಕು, ಅದಕ್ಕೆ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತಾರೆ ಜನ ಇವತ್ತು. ಅದೇ ಮಗು ಹೀಗಿದೆ ಅಂದರೆ ಅವ್ರಿಗೂ ಕೂಡ ಒಂಥರ ನಿರ್ಲಕ್ಷ್ಯ ಭಾವನೆ, ಪೋಷಕರು ಕೂಡ ನಿರ್ಲಕ್ಷ್ಯ ಭಾವನೆ. ಹೋಗ್ಲಿ ಬಿಡು ನಮ್ಗೇನೋ ಎಲ್ಲಿ ತನಕ ರಿಟರ್ನ್ಸ್ ಏನೂ ಸಿಗೋದಿಲ್ಲ. ಆ ಮಗುಗೆ ನೋಡ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಲೆವೆಲ್ಗೆ ಮಾಡ್ತಿರ್ತಾರೆ. ಅವು ತಂದುಬಿಟ್ಟು ಇಂಥ ಸಂಸ್ಥೆಗಳಿಗೆ ಇದು ಮಾಡಿಬಿಡ್ತಾರೆ. ಆವಾಗ ಎಷ್ಟು ಪೋಷಕರ ಜವಾಬ್ದಾರಿ ಇರುತ್ತೋ ಅಷ್ಟು ಜವಾಬ್ದಾರಿ ಶಿಕ್ಷಣ ಸಂಸ್ಥೆ ತಗೋಬೋದು. ಈಗ ನೀವು ಮಕ್ಕಳಿಗೆ ಈ ಶಿಕ್ಷಣ ಕೊಡೋದ್ರ ಜೊತೆಗೆ ಅವರ ಪೋಷಕರಿಗೂ ಕೂಡ ನೀವು ಇದರಿಂದ ಜ್ಞಾನ ಕೊಡ್ತಾ ಇದ್ದೀರಾ. ಅಲಕ್ಷ್ಯ ಮಾಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಇದು ಒಂಥರ ಅದು ನಿಜ. ಮಕ್ಕಳಿಗೂ ನೀವು ಶಿಕ್ಷಣ ಕೊಟ್ಟಂಗಾಯ್ತು,
ಒಂದು ಕಡೆ ತಂದೆ ಪೋಷಕರಿಗೂ ಶಿಕ್ಷಣ ಇವತ್ತು ನಾನು ಆಗಲೇ ನಿಮಗೆ ಅಲಕ್ಷ್ಯ ಮಾಡ್ತಾ ಇದೀವಿ ಅಂತಂದರೆ ಅದೇನು ಹೇಳ್ತಿದ್ದಿಲ್ಲ. ನಾವು ಎಲ್ಲರೂ ಕಾಂಪಿಟೇಷನ್ ಯುಗದಲ್ಲಿದ್ದೀವಿ. ಪಕ್ಕದ ಮುಂದೆ 95% ತಗೊಂಡ್ರೆ ನನ್ನ ಮಗ 96% ತಗೋಬೇಕು ಅನ್ನೋ ಯುಗದಲ್ಲಿದ್ದೀವಿ. ಅವರು ನಮ್ಮ ಅತ್ತೆ ಮಗ ಅವನು 98% ತಗೊಂಡಿದ್ದಾನೆ, 99% ತಗೊಳ್ಳೇಬೇಕು ಅನ್ನೋ ಕಾಂಪಿಟೇಷನಲ್ಲಿ ನಾವಿದ್ದೀವಿ. ಇವತ್ತು ಅವರ ಮನೋಭಾವನೆಗಳನ್ನ ನಾವು ನೋಡ್ತಾ ಇಲ್ಲ. ಮಕ್ಕಳ ಮನೋಭಾವನೆ ಏನಿದೆ, ಅವ್ರು ಯಾವ ರೀತಿ ಯಾವುದಕ್ಕೆ ಸ್ಪಂದಿಸ್ತಾರೆ, ಅವ್ರನ್ನ ಒಳ್ಳೆಯ ಸುಸಂಸ್ಕೃತ ಪ್ರಜೆಗಳನ್ನಾಗಿ ಯೋಚನೆ ಮಾಡ್ತಿಲ್ಲ. ನಾವು ಮಾಡಬೇಕು ಅಂತ ಯೋಚನೆ ಮಾಡ್ತಿಲ್ಲ. ಅವರು ಒಂಥರ ಫಸ್ಟ್ ರ್ಯಾಂಕ್ ರಾಜು ಥರದ ಯೋಚನೆ ಮಾಡ್ತಾ ಇದ್ದೀವಿ. ಅವರು ಆಮೇಲೆ ಅವ್ರು ಇಲ್ಲಿಂದ ದೇಶ ಬಿಟ್ಟು ಹೋಗಿ ಈ ಕಡೆ ತಿರುಗು ಅಪ್ಪ ಅಮ್ಮಂಗೆ ನೋಡದೇ ಇದ್ರೂ ಪರವಾಗಿಲ್ಲ, ದೇಶ ನೋಡದೇ ಇದ್ರೂ ಪರವಾಗಿಲ್ಲ, ನನ್ನ ಮಗ ಫಾರಿನ್ನಲ್ಲಿರಬೇಕು, ಸೆಟ್ಲ್ ಆಗಬೇಕು, ನಾವಿಲ್ಲಿ ಫುಟ್ಪಾತ್ ಆಗಿರ್ತೀವಿ, ಕೌಂಟ್ ಆಗಲ್ಲ. ಅಷ್ಟರ ಮಟ್ಟಿಗೆ ಪೋಷಕರು ಯೋಚನೆ ಮಾಡ್ತಿರ್ತೀವಿ. ಇವತ್ತು ಭಾಳಷ್ಟು ಅಮೇರಿಕಾ, ಲಂಡನ್ನಲ್ಲಿ ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ. ಆದರೆ ಇವತ್ತು ಪೋಷಕರು ಮನೆಯಲ್ಲಿ ಒಂಟಿ ಜೀವನ ನಡೆಸ್ತಿದ್ದಾರೆ. ಯಾರೋ ಕೆಲಸಗಾರರ ಮುಖಾಂತರ ಜೀವನ ನಡೆಸ್ತಿರ್ತಾರೆ. ಅವ್ರಿಗಿಂತ ಈ ಮಕ್ಕಳು ನನ್ನ ಮಟ್ಟಿಗೆ ಈ ಮಕ್ಕಳು ಉತ್ತಮ ಅನ್ನೋದು ನನ್ನ ಭಾವನೆ. ಸರ್, ನಿಮ್ಮ ಹೆಸರು? ನಿರಂಜನ್ ಅಂತ. ಏನು ಮಾಡ್ತೀರಾ ಸರ್? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್. ಎಲ್ಲಿ ಸರ್? ಈಗ ಸದ್ಯಕ್ಕೆ ಬೆಂಗಳೂರು. ಇದು ನಿಮ್ಮ ಮಗುವಿನಲ್ಲಿ ಅಡ್ಮಿಷನ್ ಮಾಡಿಸಿದ್ದೀರಾ? ಮಾಡಿಸಿದ್ವಿ. 6 ಮಂತ್ ಆಯ್ತು ರೀ. 6 ಮಂತ್. ಎಷ್ಟು ವರ್ಷ ಮಗುಗೆ? ಈಗ 6ನೇ ವರ್ಷ ಆಗುತ್ತೆ. ಅಂದರೆ ಈಗ 6ನೇ ವರ್ಷ. ನಿಮಗೆ ಆ ಮಗು ಒಂಥರ ಡಿಸಪಿಯರ್ ಆಗಿದೆ ಅಂತ ಏನು ಅನಿಸಿದ್ದೆ ನಿಮಗೆ ಸಿಂಟಮ್ಸ್? ಅವಳು ಸ್ಟಾರ್ಟಿಂಗ್ ಇದ್ದಾಗಿಂದ ಸ್ವಲ್ಪ ಗೊತ್ತಾಗಲಿಲ್ಲ. 2 ಇಲ್ಲ 3 ವರ್ಷ ಆದಮೇಲೆ ಸ್ವಲ್ಪ ರೆಗ್ಯುಲರ್ ಮಕ್ಕಳ ಥರ ಮಾತಾಡೋದೇ ಬರಲೇ ಇಲ್ಲ. ಸೊ ನಾವು ಬರ್ಬೋದು ಬಿಡು, ಹಳೆ ಕಾಲದ ಲೆಕ್ಕದಲ್ಲಿ ಮಾತಾಡ್ತಾರೆ ಅಂತೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಸ್ವಲ್ಪ ಓಡಾಡೋದು ಪ್ರಾಬ್ಲಮ್ ಇತ್ತು. ಬರ್ತಾ ಓಡಾಡೋದೆಲ್ಲ ಪಿಕಪ್ ಆಯಿತು. ಮಾತು ಬರ್ತಾ ಇಲ್ಲ. ಬಟ್ ಎಲ್ಲ ಥರ ಚೆಕಪ್ ಮಾಡಿಸಿದ್ವಿ. ಎಲ್ಲದರಲ್ಲೂ ಪರ್ಫೆಕ್ಟ್ ಇಲ್ಲ. ಮಾತಿಲ್ಲ ಅಷ್ಟೇ, ಮಾತು ಬರ್ತಾ ಇಲ್ಲ. ಆಮೇಲೆ ಸ್ವಲ್ಪ ಹೈಪರ್ ಇದೆ ಆ್ಯಕ್ಟಿವಿಟೀಸು. ಅಂದರೆ ಒಂದು ಕಡೆ ಚಂಚಲ ಮನಸ್ಸು, ಸಮಾಧಾನವಾಗಿ ಎಲ್ಲಿ ಕುತ್ಕೊಳ್ಳೋದಾಯಿತು, ನಿಂತ್ಕೊಳ್ಳೋದಾಯಿತು, ಏನು ಹೇಳಿದ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ವಿ. ಸರ್, ಇಲ್ಲಿ ಯಾರು ಸಜೆಸ್ಟ್ ಮಾಡಿದ್ರು ನಿಮಗೆ? ಹಿಂಗೆ ನಾವೆಲ್ಲ ನೋಡ್ತಿದ್ವಿ. ಈಗ ಪೇಪರಲ್ಲೆಲ್ಲ ಒಂದು ಸತಿ ಬಂದಿತ್ತು. ಈಗ ಆಮೇಲೆ ಈಗ ಇಲ್ಲೇ ಇದಲ್ಲ ಮಗಳು, ಪಾಪು ಇಲ್ಲೇ ಇದೆ. ಪಾಪು ಮನೆಯಿಂದ ನಿಮ್ಮನ್ನು ಬಿಟ್ಟು ಇಲ್ಲೇ ಮನೆಯಿಂದನೂ ಬರ್ತಾಳೆ. ನಾವು ಮನೆಯಿಂದ ಡೈಲಿ ಕಳಿಸೋದು ಇಲ್ಲೇ ಇದೇ ಊರಲ್ಲೇ ಇದೇ ಊರಲ್ಲೇ ಫ್ಯಾಮಿಲಿ ಇಲ್ಲೇ ಕರ್ಕೊಂಡ್ಬಂದು ಶಾಲೆ ಕಳಿಸ್. ಬಟ್ ಬೆಳಿಗ್ಗೆ ಬರ್ತಾಳೆ, 10ಕ್ಕೆ ಬರ್ತಾಳೆ, 5ಕ್ಕೆ ಹೋಗ್ತಾಳೆ. ಭಾಳ ಇಂಪ್ರೂವ್ಮೆಂಟ್ ಆಗಿದೆ. 100%. ನಾವು ಲಾಸ್ಟ್ ಇಯರ್ 1 ಇಯರಲ್ಲೇ ನಾನು ದಾವಣಗೆರೆಗೆ ಪೋಸ್ಟಿಂಗ್ ಬಂದಿದ್ದು. ಇಲ್ಲ, ನಾನು ಆ ಮಗಳನ್ನ ನೋಡಿದೆ, ಭಾಳ ಆಕ್ಟಿವ್ ಇದ್ದಾಳು ಅವಳು. ಭಾಳ ಇದ್ದಾರೆ ಆಕ್ಟಿವ್. ನನಗೆ ಫಸ್ಟ್ ಅನ್ನಿಸ್ಲಿಲ್ಲ ಇವ್ರು ಯಾಕೆ, ಆಮೇಲೆ ಈಗ ಮಾತಾಡೋದಲ್ಲಿ ಗೊತ್ತಾಯ್ತು ನನಗೆ. ಸ್ವಲ್ಪ ಮಾತು ಸ್ಪೀಚ್ ಬಟ್ ಎಲ್ಲ ಅರ್ಥ ಮಾಡ್ಕೊಂತಾಳೆ. ಓಕೆ ಸರ್. ಬಟ್ ಹೇಳಿದ್ನ ರಿಯಾಕ್ಟ್ ಮಾಡಲ್ಲ. ಅವಳ ಮೂಡು ಅವಳಿಗೆ ಮೂಡಿದ್ರೆ ಮಾತ್ರ ಎಲ್ಲ ಕೇಳ್ತಾಳೆ. ಒಬ್ಬಳೆ ಮಗಳ? ಇಲ್ಲ, ಇಬ್ರು ಚೆನ್ನಾಗಿದ್ದಾರೆ. ಇವಳೊಂದು ಸ್ವಲ್ಪ ಲಿಟ್ಲ್ ಇವಳಿಗೆ ಅಂದರೆ ನೀವು 6 ಮಂತ್ಸಿಂದ ಆಮೇಲೆ ಎಷ್ಟು ತಿಂಗಳಿಂದ ಗೊತ್ತಾಯ್ತು ನಿಮಗೆ? ನಮಗೆ ಆ್ಯಕ್ಚುಲಿ 3ನೇ ವರ್ಷದಿಂದ ಗೊತ್ತಾಯಿತು. ಎಲ್ಲ ಥರ ಟ್ರೀಟ್ಮೆಂಟ್ ಚೆಕಪ್ ಮಾಡಿಸಿ ಬೆಂಗಳೂರು ಎಲ್ಲ ನಾರ್ಮಲ್ ಇದೆ. ಬಟ್ ಇದಕ್ಕೆ ಸ್ಪೆಷಲ್ ಈ ಥರ ಸ್ಕಿಲ್ಡ್ ಆಗಿ ಇದು ಮಾಡಬೇಕು. ಸೊ ಇಲ್ಲಿ ಮೇಡಮ್ ಅವ್ರದ್ದೆಲ್ಲ ನಮ್ಮ ರೆಫರೆನ್ಸ್ ಸಿಕ್ಮೇಲೆ ಇಲ್ಲಿ ಬಂದಮೇಲೆ ಭಾಳ ಈಗ ಮೊದಲು ಬರಿತಾ ಇರಲಿಲ್ಲ, ಈಗೆಲ್ಲ ಬರೆಯೋದು ಲಿಟ್ಲ್ ಬಿಟ್ ಭಾಳ ABCD ನಮಗೆ ಸ್ಯಾಟಿಸ್ಫೈಡ್ ಇದೆ. ಒಂದು ವರ್ಷ. ಥ್ಯಾಂಕ್ ಯು. ಓಕೆ ಸರ್. ಸುರೇಶ್ ಅಂತ ಮೇಡಮ್, ನಿಮ್ಮ ಹೆಸರು? ಶಶಿಕಲಾ. ಈ ಸಂಸ್ಥೆ ಎಷ್ಟು ದಿವಸ ಆಯ್ತು ಮೇಡಮ್ ಶುರುವಾಗಿ? 8 ವರ್ಷ ಆಯ್ತು. 8 ವರ್ಷ. ನಿಮಗೆ ಇದ್ರ ಬಗ್ಗೆ ಆಸಕ್ತಿ ಬಂದಿದೆ ಹೇಗೆ, ನಿಮ್ಮ ಎಕ್ಸ್ಪೀರಿಯನ್ಸ್? ಮೊದಲಿಂದಲೂ ಇದೇ ಥರ ಫೀಲ್ಡಲ್ಲಿ 23 ವರ್ಷ ಆಯಿತು ಸರ್ ಸರ್ವಿಸು. ಆಮೇಲೆ ಈ ಥರ ಮಕ್ಕಳಿಗೆ ನಾನು ಏನಾದರೂ ಸರ್ವಿಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಮೇಲೆ ಸ್ಪೆಷಲ್ BEd MA ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಇನ್ನೊಂದು ಕಡೆ ಕೆಲಸ ಮಾಡ್ತಿದ್ದೆ. ಕೊನೆಗೆ ಏನಾಯಿತು ಅಂದರೆ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕೆಲಸ ಮಾಡ್ತಾ ಇದ್ದೆ. ನಮ್ಮದೇ ಆದ ಒಂದು ಸಂಸ್ಥೆ ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗುತ್ತಲ್ಲ ಅನ್ನೋದಕ್ಕೆ ಪ್ರಾರಂಭ ಮಾಡಿದ್ವಿ. ನಿಮ್ಮ ಹೆಸರು ಮೇಡಮ್? ಶಶಿಕಲಾ ಸುರೇಶ್. ಈಗ ಇಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಮೇಡಮ್? ಈಗ 15 ಜನ ಇದ್ದಾರೆ ಸರ್. ಅದೇ ಈಗ ನಾನು ಪೇರೆಂಟ್ಸ್ ಕಡೆ ಎಲ್ಲ ವಿಚಾರಿಸಿದೆ. ಇಲ್ಲ, ನಾವು ಇಲ್ಲಿ ಬಂದಮೇಲೆ ಭಾಳ ಇಂಪ್ರೂವ್ ಆಗಿದ್ದಾರೆ ನಮ್ಮ ಮಗು ಅಂತ ಒಂದು 2-3 ಜನ ಪೇರೆಂಟ್ಸ್ ಹೇಳಿದ್ರು. ಈಗ ವಿಶೇಷವಾಗಿ ಇಲ್ಲಿ ಟೀಚರ್ಸ್ ಎಷ್ಟು ಜನ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ? ಟೀಚರ್ಸ್ 3 ಜನ ಇದ್ದಾರೆ ಸರ್. ಆಯಾ ಒಬ್ಬರು, ನಾನು ಮತ್ತು ನನ್ನ ಜೊತೆ ಮಕ್ಕಳ ಜೊತೆ ಒಳ್ಳೆ ಚೆನ್ನಾಗಿ ಸ್ಪಂದಿಸಿ ನೀವು ನೆರವು ಮಾಡ್ತಾ ಇದ್ದೀರಾ. ಇದು ಮಕ್ಕಳಿಗೆ ಜೊತೆಗೆ ನೀವು ಪೇರೆಂಟ್ಸಿಗೂ ಶಿಕ್ಷಣ ಕೊಡಬೇಕು ಅನ್ಸುತ್ತೆ. ಇಂಥ ಮಕ್ಕಳನ್ನ ಅಲಕ್ಷ್ಯ ಮಾಡಬೇಡಿ. ಹೌದು, ಯಾಕಂದರೆ ಹೆಚ್ಚಾಗಿ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಈ ಥರ ಪ್ರಾಬ್ಲಮ್ ಇರೋ ಮಕ್ಕಳನ್ನ ಅಲಕ್ಷ್ಯ ಅಂತ ಗುರ್ತಿಸ್ಕೊಂಡು ಹೇಳಲಿಕ್ಕೆ ಹೋಗಲ್ಲ. ಆಮೇಲೆ ಆ ಮಕ್ಕಳಿಗೆ ಬೇಕಾಗಿರೋವಂಥ ಶಿಕ್ಷಣದ ಕಡೆ ಅವರು ಗಮನ ಕೊಡಲ್ಲ. ಈ ಥರ ಪ್ರಾಬ್ಲಮ್ ಇದೆ ಅಂತ ಸೇರಿಸಿದ ತಕ್ಷಣ ನನ್ನ ಮಗನ ಸೊಸೈಟಿ ಬೇರೆ ಥರ ನೋಡುತ್ತೆ ಅಂತ. ನಾನು ಪೇರೆಂಟ್ಸಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ನಿಮಗೆ ಮಗುಗೆ ಏನು ಬೇಕೋ ಆ ದಾರಿನ ನೀವು ಹುಡುಕಿ, ಆವಾಗ ಮಗು ಸ್ವಾವಲಂಬಿ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಮಾಡಿ ಬರೋದು, ಕುತ್ಕೊಳ್ಳೋದು ಅದೆಲ್ಲ ನೋಡಿಬಿಟ್ಟು ಇವರೆಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವರ ಅಂತ ಕೇಳಿದ್ರು.
ಇಲ್ಲ ಸರ್ ಈ ಥರ ಒಂದು ಸಂಸ್ಥೆನ ಮಾಡ್ತಾ ಇದ್ದೀವಿ, ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ, ಹಾಗಾಗಿ ಹಿಂಗೆಲ್ಲ ಈ ಥರ ಪ್ರಾಬ್ಲಮ್ ಏನೋ ಮಕ್ಕಳು ಅಂತ ಅಂದರೆ ನನ್ನ ಕೈಲಾಗಿದ್ದು ಏನಾದರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಏನು ಮಾಡ್ತೀರಿ ಅಂತ ಕೇಳಿದೆ. ನಾನು ಯಾವುದಾದ್ರೂ ಒಬ್ಬ ಮಗುನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಅವನ್ನೆಲ್ಲ ಖರ್ಚನ್ನು ನಾನು ನಿಭಾಯಿಸ್ತೀನಿ ಅಂದಿದ್ದಾರೆ. ಅದಕ್ಕೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗಿದ್ರೆ ಮನಸ್ಸು ಉತ್ಸವ. ಆಕ್ಚುಲಿ ಇವ್ರು ದಾವಣಗೆರೆ ಬರಕ್ ಕಾರಣ ನಾನು ಸತ್ಯ. ಯಾಕೆಂದ್ರೆ ಅಷ್ಟು ಒಳ್ಳೆ ಮನಸ್ಸಿದೆ. ಬೆಂಗಳೂರಲ್ಲಿ ಕಡಿಮೆ ಮಂತ್ರಿ ಡೆವಲಪರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಕಡಿಮೆ ಕೆಲಸದಲ್ಲ ಅವರು. ಅಲ್ಲಿ ಒಂದು ನಿಮಿಷನೂ ಪುರುಸತ್ತಿಲ್ಲ. ಆದ್ರೆ ಇವರು ದಾವಣಗೆರೆ ಬಂದಿದ್ದೆ ಬೆಂಗಳೂರಿಗೆ ಎಲ್ಲರೂ ಯಾಕೆ ಹೋಗ್ತಾರೆ ಅಂದ್ರೆ ದುಡಿಮೆ ಹುಡ್ಕೊಂಡು ಹೋಗ್ತಾರೆ. ಇವರಿಗೆ ಒಂದು 60-65 ವರ್ಷ ಅಲ್ಲ, ಒಂದು 30-32 ವರ್ಷ 40. ದಾವಣಗೆರೆಗೆ ಬಂದಿರೋದು ಪಕ್ಕದಲ್ಲಿ ಸಣ್ಣ ತೋಟ ಮಾಡ್ಕೊಂಡು ಮಲೆಬೆನ್ನೂರಲ್ಲಿ ನೆಮ್ಮದಿನ ಹುಡುಕೊಂಡು ಬಂದಿರೋ ದಾವಣಗೆರೆ. ಸತ್ಯ, ನೆಮ್ಮದಿ ಹುಡ್ಕೊಂಡು ದಾವಣಗೆರೆ ಬಂದಿರೋದು. ಯಾವ್ದಾದ್ರು ಸಮಾಜದಲ್ಲಿ ಅದನ್ನ ಬಿಂಬಿಸಕ್ಕೆ ಬಿಡದೇ ರೀತಿಲಿ ದಿನೇ ದಿನೇ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆತನನ ಮಕ್ಕಳಿಗೆ ಕಲಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಈ ಕೇಳಿದೆ ಇಷ್ಟೋ ತನಕ ಎಲ್ಲರ ಮಾತಲ್ಲಿ ಕೇಳಿದ್ದೇನೆಂದ್ರೆ ಈ ಒಂದು ಒಳ್ಳೆ ವಿಚಾರ, ನೀವು ನಿಮ್ಮಲ್ಲಿರ್ತಕ್ಕಂಥ ತಿಳ್ಕೊಳ್ಳಿ ಅಂತಾರೆ. ದೋಷದನ್ನ ತಿಳ್ಕೋಬೇಕಂತ ಹೇಳೋದು ಅದೊಂಥರ ಅಡ್ಡ ಆಗುತ್ತೆ ಅನ್ನೋ ಮನೋಭಾವನೆ ಇರುತ್ತೆ. ಬಟ್ ಇಂಥ ಮಕ್ಕಳು ಇರ್ತಕ್ಕಂಥ ಪ್ರತಿಭೆನೆ ಗುರುತಿಸಿ ಇವ್ರೇನಾದ್ರು ಸಾಧನೆ ಮಾಡ್ತಾರಲ್ಲ, ಅದು ನಿಜವಾದ ನಮ್ಮ ದೇಶಕ್ಕೆ ನಾವು ಹೆಸರು ತರುವಂತ ಕೀರ್ತಿ ತರುವಂತ ಕೆಲಸ ಮಾಡ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಶಶಾಂಕಣ್ಣ ಇರ್ತಾನೆ ನನ್ನ ಮಗ, ನಾನು ನಡ್ಸ್ಕೊಂಡು ಹೋಗ್ತೀನಂತ ಮೇಡಮ್ ಹೇಳಿದ್ರು. ನನಗೆ ಫುಲ್ಲು ಇಲ್ಲದೆಲ್ಲ ಯೋಚನೆ ಬಂತು. ಗಂಡು ಮಗ ಹೆಣ್ಣು ಮಗು ಯಾವ ಥರ ಈ ಜಗತ್ತು ತುಂಬ ಕೆಟ್ಟೈತೆ. ಒಂದು ವಾರದ ಪೂರ್ಣ ಊಟನೇ ಮಾಡಿಲ್ಲ. ಹೆಂಗಾಗಿದ್ದವ್ರು ಇಲ್ಲಿ ತನಕ ತಂದು ನಿಂದ್ರಿಸಿಯಾ, ಒಳ್ಳೇದ ಮಾಡು ಕೆಟ್ಟದ ಮಾಡು, ನಿನ್ನ ಪಾಲಿ ಬಿಟ್ಟು ನನ್ನ ಈಗ ಶಶಿಕಲಾ ಮ್ಯಾಮು ಶಶಾಂಕಣ್ಣ ನೆನೆಸ್ತಾ ನಾವು ಒಂದು ದಿನನೂ ಊಟ ಮಾಡಲ್ಲ. ಬರೀ ಅಕ್ಕಪಕ್ಕದವರು ರಿಲೇಷನ್ ಕೆಟ್ಟ ಕೆಟ್ಟ ಮಾತುಗಳನ್ನು ಜಗ್ಗಿ ಬಂದಿದ್ದೆ. ಈಗ ಮಾತು ನನ್ನ ಮಗಳು ನೋಡಿ ನನಗೂ ಖುಷಿ ಅಂತ. ಈ ಮೇಡಮ್ ವರ್ಷ ದರಗಿನ ನಕ್ಷತ್ರ ಅಂತ ನಾನು ಎಲ್ಲಿ ಕೇಳ್ತೀನಿ, ಇಲ್ಲೇ ಫಸ್ಟ್ ಕೇಳ್ತಿಂತ ಮಕ್ಕಳ ಬಗ್ಗೆ ಇಂತಿಂಥ ಮಾತು ಎಲ್ಲ ಕೆಟ್ಟ ಮಕ್ಕಳು ನಿಮ್ಮ ಹಣೆ ಬರ್ದಿಂತ ನಿಮ್ಮ ಆಡಿದ ಪಾಪದಿಂದ ಅಂದ್ರೆ. ಆದ್ರೆ ಆಲ್ಮೋಸ್ಟ್ ಆದ್ರೆ ಇಂಥ ಪೇರೆಂಟ್ಸ್ಗೆ ಒಟ್ಟ ಕೆಟ್ಟ ಬುದ್ಧಿರಿಗಿಲ್ಲ. ನಾನು ಎಲ್ಲರೂ ಯೋಚನೆ ಮಾಡೀನಿ. ಮನೋಹರ ಅಮ್ಮರ ವಿಚಾರ ಮಾಡೀನಿ, ಅಲ್ಲಿಂದ ಇನ್ನೊಬ್ರು ಇಲ್ಲದ್ರ ಅವ್ರನ್ನ ವಿಚಾರ ಮಾಡಿ ಯಾರು ಇಲ್ಲ ಮೇಡಮ್ ನೀವು ಧೈರ್ಯ ಮಾಡ್ರಿ, ಧೈರ್ಯನೇ ಒಂದು ಕಾರಣ ಅಂತಂದು ಹೇಳಿದ್ರೆ ಯಾರು ಕೆಟ್ಟ ಉದ್ದೇಶ ಇಲ್ಲ. ಆದರೂ ದೇವ್ರು ನಮ್ಮಂತರಿಗೆ ಇಟ್ಬಿಡ್ತಾನೆ. ಅಂದ್ರೆ ಒಳ್ಳೆ ಪುಣ್ಯ ಮಾಡಿದ್ರಂತಂದು ನಾವು ಮಾಡಿದ ಕಷ್ಟ ಇದು ಒಂದಲ್ಲ. ಅದು ಸರ್ ನೋಡಿ ಸರ್ ನಾನು ಯಾಕಂದ್ರೆ ಸರ್ ವಾಸದೇವರ ಯಾಕಂದ್ರೆ ಭಾಳ ಇದು ಸರ್ ಅವರು ಯೋಗಾಸನ ಪ್ರೆಸಿಡೆಂಟ್ ಅವರು. ಹಾಡಿನೊಂದಿಗೆ ಶುರುವಾಗ್ತದೆ. ಆ ಒಂದು ಶುಭೋದಯ ಕಲಿಕಾ ಕೇಂದ್ರ ರೇಡಿಯೋನಲ್ಲಿ ಕೂಡ ಬರ್ತದೆ. ಅದನ್ನು ಕೇಳೋ ಮೂಲಕ ನಾವು ಯಾವ ರೀತಿ ಪಾಲಕರು ಪರಿವರ್ತನೆ ಆಗಬೇಕು, ಮಕ್ಕಳನ್ನ ಹೇಗೆ ಮೋಟಿವೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ದಯಮಾಡಿ ಬನ್ನಿ ಸರ್. ಹಾಗೆಯೇ ಗುರುರಾಜ್ ಪಾಟೀಲ್ ಸರ್ ಅವರು ಅಲ್ಲಿ ಪ್ರತಿ ಒಂದು ರೇಡಿಯೋ ಪಾಠಗಳನ್ನು ಹೇಳ್ತಾರೆ. ಜೊತೆಗೆ ನಮ್ಮ ಶೀಲಾ ಮೇಡಮ್ ಅವರು ತುಂಬಾ ಸಪೋರ್ಟ್ ಆಗಿ ಕೆಲಸ ಮಾಡ್ತಾರೆ. ಅವರ ಅಕ್ಕ ಕೂಡ ಸೀಮಾ ಮೇಡಮ್ ಅವರು ಕೂಡ ಸಪೋರ್ಟ್ ಆಗಿದ್ದಾರೆ. ಅವ್ರು ಹೇಳುವಾಗ ಹೇಳ್ತಿದ್ರು ಜಹಾಂಗೀರ್ ನಿಸರ್ಗದಲ್ಲಿರ್ತಾರೆ.